ಬೆಂಗಳೂರಿನ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಾತ್ವಿಕ್ ಪ್ಲೇಬಾಯ್ ರೀತಿಯವನಾಗಿದ್ದ. ಅವನಿಗೆ ಇಷ್ಟವಾದ ಹುಡುಗಿ ಸಿಕ್ಕರೆ ಅವಳೊಂದಿಗೆ ಡೇಟಿಂಗ್ ಮಾಡಿ ಪಬ್ಸ್, ರೆಸ್ಟೋರೆಂಟ್ಗಳು ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಎಂಜಾಯ್ ಮಾಡದೇ ಇರುತ್ತಿರಲಿಲ್ಲ. ಅವನಿಗೆ ಮನೆಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳಿರಲಿಲ್ಲ, ಯಾಕೆಂದರೆ ಅವನ ಇಬ್ಬರು ಪೋಷಕರು ಸುಸ್ಥಿತಿಯಲ್ಲಿ ಇದ್ದರು. ಅದಕ್ಕಾಗಿ ಅವನಿಗೆ ಯಾವುದೇ ಒತ್ತಡಗಳಿರಲಿಲ್ಲ. ಅವನು ಸಂಪಾದಿಸಿದ್ದನ್ನು ಹುಡುಗಿಯರ ಮೇಲೆ ಖರ್ಚು ಮಾಡುತ್ತಿದ್ದ. ಆದರೆ ಅವನಿಗೆ ಕೆಲವು ನಿಯಮಗಳಿದ್ದವು. ಮದುವೆಯಾದ ಮಹಿಳೆಯರನ್ನು ಅವನು ತುಂಬಾ ಗೌರವಿಸುತ್ತಿದ್ದ ಮತ್ತು ಅವರೊಂದಿಗೆ ಈ ರೀತಿಯ ಸಂಬಂಧವನ್ನು ಇಟ್ಟುಕೊಳ್ಳುತ್ತಿರಲಿಲ್ಲ. ಅವನು ತಾನಾಗಿಯೇ ಎಂದಿಗೂ ಯಾರನ್ನೂ ಪ್ರೇಮಕ್ಕೆ ಆಹ್ವಾನಿಸುತ್ತಿರಲಿಲ್ಲ. ಆದರೆ ಇನ್ನೊಬ್ಬ ಹುಡುಗಿ ಇಷ್ಟಪಟ್ಟು ಬಂದರೆ ಅವನು ಯಾವತ್ತೂ ನಿರಾಕರಿಸುತ್ತಿರಲಿಲ್ಲ. ಹೀಗೆ ಒಂದು ದಿನ ಅವನ ಸಹೋದ್ಯೋಗಿ ಸಿಂಧು ಜೊತೆ ಮಾತನಾಡುತ್ತಿರುವಾಗ, ಸಿಂಧು, ನಾನು ನಿನಗೆ ಒಂದು ವಿಷಯ ಹೇಳಬೇಕು ಅಂತ ಕೇಳಿದಳು. ಅವಳ ಒದ್ದಾಟವನ್ನು ಗಮನಿಸಿದ ಸಾತ್ವಿಕ್ ಅವಳನ್ನು ಮೆತ್ತಗೆ ಅಪ್ಪಿಕೊಂಡು, ಹೇ, ಯಾಕೆ ಕಂಗಾಲಾಗುತ್ತಿದ್ದೀಯಾ? ಕೂಲ್ ಆಗು, ನನ್ನ ಬಳಿ ಯಾಕೆ ಟೆನ್ಷನ್ ಪಡಬೇಕು? ಏನು ಹೇಳಬೇಕು ಅನ್ನೋದನ್ನ ಧೈರ್ಯವಾಗಿ ಹೇಳು ಅಂತ ಧೈರ್ಯ ತುಂಬಿದ. ಆಗ ಸಿಂಧು, ಡಾರ್ಲಿಂಗ್, ನನಗೆ ಆಸ್ಟ್ರೇಲಿಯಾದಲ್ಲಿ ಒಳ್ಳೆ ಜಾಬ್ ಆಫರ್ ಬಂದಿದೆ. ನಾನು ಈ ಕೂಡಲೇ ಹೋಗಿ ವರದಿ ಮಾಡಿಕೊಳ್ಳಬೇಕು. ಬಹುಶಃ ಇದು ಕೊನೆ ಬಾರಿ ನಿನ್ನನ್ನು ಕಾಣುವುದು ಎಂದಳು. ಇದನ್ನು ಕೇಳಿದ ಸಾತ್ವಿಕ್ನಕ್ಕೂ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ದುಃಖ? ಸರಿ, ಹೋಗು, ಆಲ್ ದಿ ಬೆಸ್ಟ್ ಅಂದ. ಅವನ ಪ್ರತಿಕ್ರಿಯೆಯನ್ನು ನೋಡಿ ಸಿಂಧು ಶಾಕ್ ಆಗಿ, ಏನು, ನಿನಗೆ ಬೇಜಾರಾಗಿಲ್ಲವಾ? ನಾವು ದೂರ ಆಗುತ್ತಿರುವುದಕ್ಕೆ ನಿನಗೆ ಸ್ವಲ್ಪನೂ ಯೋಚನೆ ಇಲ್ವಾ ಅಂತ ಕೇಳಿದಳು. ಅದಕ್ಕೆ ಸಾತ್ವಿಕ್, ನಾವಿಬ್ಬರೇನು ಗಂಡ ಹೆಂಡತಿನ ಬೇಜಾರಾಗುವುದಕ್ಕೆ? ನಾವಿಬ್ಬರೂ ಇಷ್ಟಪಟ್ಟಿದ್ದೆವು, ಕೆಲವು ದಿನಗಳು ಒಟ್ಟಾಗಿ ಡೇಟಿಂಗ್ ಕೂಡ ಮಾಡಿ ಎಂಜಾಯ್ ಮಾಡಿದ್ದೆವು. ಈಗ ಒಬ್ಬರಿಗೊಬ್ಬರು ಬಾಯ್ ಹೇಳಿ ನಮ್ಮ ದಾರಿಯನ್ನು ನೋಡಿಕೊಳ್ಳೋಣ. ಅದಕ್ಕಾಗಿ ಹೆಚ್ಚು ಯೋಚಿಸಬೇಡ, ಲೈಟಾಗಿ ತಗೋ ಎಂದ. ಅವನು ಸಂತೋಷವಾಗಿ ಸಿಂಧುಗೆ ವಿದಾಯ ಹೇಳಿದ. ಮತ್ತೆ ಅವಳ ಸುಂದರ ರೂಪ ಸಾತ್ವಿಕ್ಗೆ ಕಾಣಿಸಲಿಲ್ಲ. ಅದರಿಂದ ಅವನ ಜೀವನ ತುಂಬಾ ಬೋರಿಂಗ್ ಆಗಿ ಹೋಗುತ್ತಿತ್ತು. ಆಗ ಅವನ ಕಂಪನಿಯಲ್ಲಿ ಹೊಸ ಮಾನವ ಸಂಪನ್ಮೂಲ ವ್ಯವಸ್ಥಾಪಕಿ HR ಆಗಿ ಆರಾಧ್ಯ ಆಂಟಿ ಸೇರಿಕೊಂಡಳು. ಸಾಮಾನ್ಯವಾಗಿ ಸಾತ್ವಿಕ್ಗೆ ಆಂಟಿಯರಲ್ಲಿ ಹೆಚ್ಚು ಆಸಕ್ತಿ ಇರುವುದಿಲ್ಲ. ಆದರೆ ಈಕೆ ಯಾಕೋ ತುಂಬಾ ವಿಶೇಷವಾಗಿ ಕಾಣಿಸಿದಳು. ಅವಳ ಸೌಂದರ್ಯದಲ್ಲಿ ಏನೋ ಆಕರ್ಷಣೆ ಇತ್ತು. ಆಕಾಶದಲ್ಲಿ ನಕ್ಷತ್ರಗಳಂತೆ ಮಿನುಗೋ ಕಣ್ಣುಗಳು, ಸ್ಟ್ರಾಬೆರಿ ಹಣ್ಣಿನಂತೆ ಮೃದುವಾದ ತುಟಿಗಳು, ಹಂಸಗಳಿಗೂ ಈರ್ಷೆ ಬರುವ ನಡಿಗೆ, ಚಂದ್ರನಂತೆ ಬಾಗಿರುವ ಹುಬ್ಬುಗಳು, ಅವಳ ಸೊಗಸು ಅವನನ್ನು ಮರಳು ಮಾಡಿತ್ತು. ಮೊದಲ ಬಾರಿಗೆ ಒಬ್ಬ ಆಂಟಿ ಮೇಲೆ ಅವನಿಗೆ ಆಸಕ್ತಿ ಬೆಳೆಯಿತು. ಆದರೆ ಆಂಟಿ ಈಗಾಗಲೇ ಮದುವೆಯಾಗಿದ್ದಾಳೆ ಅಂತ ತಿಳಿದು ಸಾತ್ವಿಕ್ ತನ್ನ ನಿಯಮಕ್ಕೆ ಬದ್ಧನಾಗಿ ಇರಲು ನಿರ್ಧರಿಸಿದ. ಆದರೂ ಸಾತ್ವಿಕ್ ಎಲ್ಲರೊಂದಿಗೆ ಚೆನ್ನಾಗಿ ನಗುತ್ತಿದ್ದ. ಆಂಟಿ ಕೂಡ ಅವನ ಉತ್ತಮ ಸ್ನೇಹಿತೆಯಾದಳು. ಕಾಫಿ ಕುಡಿಯುವುದಕ್ಕೆ, ಊಟ ಮಾಡುವುದಕ್ಕೆ ಆಂಟಿ ಯಾವಾಗಲೂ ಸಾತ್ವಿಕ್ ಜೊತೆಗೇನೆ ಇರುತ್ತಿದ್ದಳು. ಆಂಟಿ ಜೊತೆ ಇದ್ದಾಗ ಸಾತ್ವಿಕ್ನ ಮನಸ್ಸು ಉಕ್ಕಿಬರುತ್ತಿತ್ತು. ಆದರೆ ಅವನು ತನ್ನನ್ನು ತುಂಬಾ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ. ಒಂದು ದಿನ ಅವನ ಆಫೀಸ್ ಸಿಬ್ಬಂದಿ ಎಲ್ಲರೂ ಸಾಂಪ್ರದಾಯಿಕ ಉಡುಗೆ ದಿನ, ಟ್ರೆಡಿಷನಲ್ ಡೇ ಆಚರಿಸಲು ನಿರ್ಣಯಿಸಿದರು. ಎಲ್ಲರೂ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಆಫೀಸ್ಗೆ ಬರಬೇಕು ಅಂತ ನಿರ್ಧಾರ ಮಾಡಲಾಯಿತು. ಹುಡುಗಿಯರು ಸೀರೆಗಳಲ್ಲಿ, ಹುಡುಗರು ಪಂಚೆ ಅಥವಾ ಲುಂಗಿಯಲ್ಲಿ ಬರಬೇಕು. ಸಾತ್ವಿಕ್ ನೇವಿ ಬ್ಲೂ ಶರ್ಟ್ ಮತ್ತು ಬಿಳಿ ಪಂಚೆ ಧರಿಸಿ ತಯಾರಾದ. ಅವನು ತನ್ನ ಬೈಕ್ ಮೇಲೆ ಆಫೀಸ್ಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಆರಾಧ್ಯ ಆಂಟಿಯನ್ನು ನೋಡಿದ. ಅವಳು ಯಾವಾಗಲೂ ಔಪಚಾರಿಕ, ಫಾರ್ಮಲ್ ಉಡುಪುಗಳನ್ನೇ ಹಾಕುತ್ತಿದ್ದಳು. ಆದರೆ ಆ ದಿನ ಅವಳು ಕೆಂಪು ಬಣ್ಣದ ಸೀರೆಯನ್ನು ಹುಟ್ಟಿಕೊಂಡಿದ್ದಳು. ಅದು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಅವಳು ರಸ್ತೆ ಪಕ್ಕದಲ್ಲಿ ನಿಂತು ಯಾರನ್ನೂ ಎದುರು ನೋಡುತ್ತಿದ್ದಳು. ಸಾತ್ವಿಕ್ ಅವಳ ಬಳಿಗೆ ಹೋಗಿ ಬೈಕ್ ನಿಲ್ಲಿಸಿ, ಗುಡ್ ಮಾರ್ನಿಂಗ್ ಮೇಡಮ್, ನೀವಿಲ್ಲಿ ಏನು ಮಾಡುತ್ತಿದ್ದೀರಾ ಅಂತ ಕೇಳಿದ. ಆಗ ಆಂಟಿ, ಹೇ ಸಾತ್ವಿಕ್, ಏನೂ ಇಲ್ಲ, ನಾನು ಬುಕ್ ಮಾಡಿದ್ದ ಕ್ಯಾಬ್ ರದ್ದಾಯಿತು. ಇನ್ನೊಂದು ಕ್ಯಾಬ್ ಬುಕ್ ಮಾಡಿದ್ದೀನಿ, ಅದಕ್ಕಾಗಿ ಕಾಯುತ್ತಿದ್ದೀನಿ ಅಂತಂದಳು. ನನ್ನ ಬೈಕ್ ಮೇಲೆ ನನ್ನೊಂದಿಗೆ ಬರಬಹುದಾ ಅಂತ ಕೇಳಿದ. ಆಗ ಆಂಟಿ ಸ್ವಲ್ಪ ನಕ್ಕು, ಇದರಲ್ಲಿ ಏನು ಯೋಚಿಸೋದು ಏನಿದೆ, ಬನ್ನಿ ಹೋಗೋಣ ಅಂತಂದಳು. ಅವಳು ತಾನು ಬುಕ್ ಮಾಡಿದ್ದ ಕ್ಯಾಬ್ ಅನ್ನು ರದ್ದು ಮಾಡಿ ಸಾತ್ವಿಕ್ ಬೈಕ್ ಮೇಲೆ ಕೂತ್ಕೊಂಡಳು. ಬೈಕ್ ಮೇಲೆ ಹೋಗುತ್ತಿದ್ದಾಗ ಸಾತ್ವಿಕ್, ಆಂಟಿ, ನೀವು ಈ ಸೀರೆನಲ್ಲಿ ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದೀರಾ ಅಂತ ಹೇಳಿದ. ಆಗ ಆಂಟಿ, ಏನು ಸಾತ್ವಿಕ್, ಇವತ್ತು ಫ್ಲರ್ಟ್ ಮಾಡುತ್ತಿದ್ದೀಯಾ ಅಂತ ಕೇಳಿದಳು. ಆಗ ಸಾತ್ವಿಕ್ ಸ್ವಲ್ಪ ಗಾಬರಿಯಾದ ಮತ್ತು ಸಾರಿ ಮೇಡಮ್, ನಾನು ಕೇವಲ ಕಾಂಪ್ಲಿಮೆಂಟ್ ಕೊಟ್ಟಿದ್ದೆ ಅಷ್ಟೇ ಎಂದ. ಆಂಟಿ, ನನ್ನನ್ನು ಭಯಪಡಿಸಬೇಡಿ ಸಾತ್ವಿಕ್, ನಿಮ್ಮ ಕಾಂಪ್ಲಿಮೆಂಟ್ಗೆ ಧನ್ಯವಾದಗಳು ಅಂದಳು. ಆಫೀಸ್ ತಲುಪಿದ ನಂತರ ಅವರು ಒಟ್ಟಿಗೆ ಡಿನ್ನರ್ ಮಾಡಿ ಮನೆಗೆ ಹೊರಟರು. ಹೊರಟಾಗ ಮಳೆ ಪ್ರಾರಂಭವಾಯಿತು.
ಆಂಟಿ ಅವಳ ಮನೆಗೆ ಹತ್ತಿರದಲ್ಲೇ ಇದ್ದಳು. ಮಳೆ ಇನ್ನೂ ಸುರಿಯುತ್ತಲೇ ಇತ್ತು. ಆದುದರಿಂದ ಅವಳು ಸಾತ್ವಿಕ್ನನ್ನು ತನ್ನ ಮನೆಗೆ ಆಹ್ವಾನಿಸಿದಳು. ಮನೆಗೆ ಹೋಗಿ ಲೈಟ್ ಆನ್ ಮಾಡಿದಾಗ ಆರಾಧ್ಯ ಒದ್ದೆಯಾಗಿರುವ ಸೀರೆಯಲ್ಲಿ ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತಿದ್ದಳು. ಆಗ ಸಾತ್ವಿಕ್ ಅವಳನ್ನು ನೋಡುತ್ತಲೇ ಇದ್ದ. ಆಗ ಆಂಟಿ, ಏನು ಸಾತ್ವಿಕ್ ಅಂತ ಕೇಳಿದಳು. ಆಗ ಸಾತ್ವಿಕ್, ಮೇಡಂ, ನೀವು ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದೀರಿ ಅಂತಂದ. ಆಗ ಆಂಟಿ ಮೌನವಾಗಿ ತಲೆ ಬಾಗಿಸಿದಳು. ಆಗ ಸಾತ್ವಿಕ್ ತಾನಾಗಿಯೇ ಆಂಟಿಯನ್ನು ಸುಮ್ಮನೆ ಅಪ್ಪಿಕೊಂಡ. ಆಂಟಿಗೂ ಸಾತ್ವಿಕ್ ಅವಳನ್ನು ಅಪ್ಪಿಕೊಂಡಿದ್ದು ಇಷ್ಟವಾಯಿತು. ಅವರ ಹತ್ತಿರ ಬಂದಾಗ ಮನೆಯ ಡೋರ್ ಬೆಲ್ ಬಾರಿಸಿತು. ಆಂಟಿ ಬಾಗಿಲು ತೆರೆದಳು. ಅವಳ ಗಂಡ ಪಾರ್ಟಿಯನ್ನು ಮುಗಿಸಿ ಮನೆಗೆ ಬಂದಿದ್ದ. ಆಗಲೇ ಕುಡಿದು ತುಂಬಾ ಗಟ್ಟಿಯಾಗಿ ಇದ್ದ. ಆಂಟಿ ಅವನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸಿದಳು. ನಂತರ ಅವಳು ಸಾತ್ವಿಕ್ ಹತ್ತಿರ ಬಂದು, ಸಾತ್ವಿಕ್, ನಿನಗೆ ಧನ್ಯವಾದಗಳು. ಮಳೆ ಈಗ ಕಡಿಮೆಯಾಗಿದೆ. ನೀನು ಹೋಗು, ನಾವು ಆಫೀಸ್ನಲ್ಲಿ ಮತ್ತೆ ಸಿಗೋಣ ಅಂದಳು. ಸಾತ್ವಿಕ್ ಹೊರಟು ಹೋದ. ಅವಳ ಪರಿಸ್ಥಿತಿ ಸಾತ್ವಿಕ್ಗೆ ಅರ್ಥವಾಯಿತು. ಇದ್ದಕ್ಕಿದ್ದಂತೆ ಅವನು ತುಂಬಾ ಸುಸ್ತಾಗಿ ಮನೆಗೆ ಹೋಗಿ ಮಲಗಿದ. ಆ ದಿನ ರವಿವಾರ ಆಗಿದ್ದರಿಂದ ಸಾತ್ವಿಕ್ ತುಂಬಾ ತಡವಾಗಿ ಎದ್ದು ತನ್ನ ಫೋನ್ ನೋಡಿದಾಗ ರಾತ್ರಿ 1 ಗಂಟೆಗೆ ಆಂಟಿ ಅವನಿಗೆ ಕರೆ ಮಾಡಿದ್ದಳು ಅಂತ ತಿಳಿಯಿತು. ಆದರೆ ಸಾತ್ವಿಕ್ ಫೋನ್ ಸೈಲೆಂಟ್ನಲ್ಲಿ ಇಟ್ಟಿದ್ದರಿಂದ ಅವನಿಗೆ ಗೊತ್ತೇ ಇಲ್ಲ. ಆದ್ದರಿಂದ ತಡ ಮಾಡದೆ ಅವಳಿಗೆ ಮೆಸೇಜ್ ಮಾಡಿದ. ಆಗ ಆಂಟಿ ತನ್ನ ಮದುವೆ ಜೀವನದ ಬಗ್ಗೆ ಹೇಳುತ್ತಾ ತನ್ನ ಗಂಡನಿಂದ ತನಗೆ ಸಂತೋಷ ಇಲ್ಲ ಅಂತ ಹೇಳಿದಳು. ತಾನು ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ದುಃಖ ಹಂಚಿಕೊಂಡು ದುಃಖಪಟ್ಟಳು. ಹೀಗೆ ಇಬ್ಬರು ನಿಯಮಿತವಾಗಿ ಚಾಟ್ ಮಾಡುವುದಕ್ಕೆ ಪ್ರಾರಂಭಿಸಿದರು. ಮೊದಲು ಸ್ನೇಹಪರವಾಗಿ ಆರಂಭಿಸಿ ನಂತರ ತುಂಬಾ ಕ್ಲೋಸ್ ಆಗಿ ಚಾಟ್ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು. ಆಂಟಿ ತನ್ನ ವೈಯಕ್ತಿಕ ಜೀವನದ ಸಮಸ್ಯೆಗಳನ್ನು ಸಾತ್ವಿಕ್ ಜೊತೆ ಹಂಚಿಕೊಳ್ಳುವುದಕ್ಕೆ ಪ್ರಾರಂಭಿಸಿದಳು. ಹೀಗೆ ಅವರು ಆಗಾಗ ವಿಡಿಯೋ ಕಾಲ್ ಮಾಡುವಷ್ಟು ಹತ್ತಿರನೂ ಆದರು. ಸಾತ್ವಿಕ್, ಆಂಟಿ, ನನಗೆ ನಿಮ್ಮ ಮೇಲೆ ಭಾವನೆಗಳು ಬೆಳೆಯುತ್ತಿವೆ ಅಂತ ಹೇಳಿದ. ಆಗ ಆಂಟಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಆದರೆ ಆಕೆಗೂ ಸಾತ್ವಿಕ್ ಮೇಲೆ ಭಾವನೆಗಳಿವೆ ಅಂತ ಅವನಿಗೆ ಚೆನ್ನಾಗಿ ಅರ್ಥವಾಯಿತು. ಅವಳು ಯಾವಾಗ ತನ್ನ ಭಾವನೆಗಳನ್ನು ಬಹಿರಂಗಪಡಿಸುತ್ತಾಳೆ ಅಂತ ಸಾತ್ವಿಕ್ ಎದುರು ನೋಡುತ್ತಿದ್ದ. ಇದೇ ಸಮಯದಲ್ಲಿ ಸಾತ್ವಿಕ್ ತನ್ನ ಸಹೋದ್ಯೋಗಿಗಳನ್ನು ತನ್ನ ಮನೆಗೆ ಡಿನ್ನರ್ಗೆ ಕರೆದ. ಆ ದಿನ ಆರಾಧ್ಯ ಆಂಟಿನೂ ಬಂದಿದ್ದಳು. ಅವಳು ಪಿಂಕ್ ಸ್ಲೀವ್ಲೆಸ್ ಜಾಕೆಟ್ ಮತ್ತು ಬಿಳಿ ಸೀರೆ ಧರಿಸಿ ಅಚ್ಚ ಅಪ್ಸರೆಯಂತೆ ಕಾಣಿಸುತ್ತಿದ್ದಳು. ಎಲ್ಲರೂ ಸಂತೋಷದಿಂದ ಮಾತನಾಡುತ್ತಾ ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಕಾರ್ಡ್ಸ್ ಆಡೋದಕ್ಕೆ ಪ್ರಾರಂಭ ಮಾಡಿದರು. ಆಂಟಿ ಮತ್ತೆ ಸಾತ್ವಿಕ್ ಒಂದೇ ತಂಡ ಆಗಿದ್ದರು. ನಂತರ ಕಾರ್ಡ್ಸ್ ಆಟವನ್ನು ನಿಲ್ಲಿಸಿ ನೆವರ್ ಹ್ಯಾವ್ ಐ ಎವರ್ ಎಂಬ ಗೇಮ್ ಆಡುವುದಕ್ಕೆ ಪ್ರಾರಂಭ ಮಾಡಿದರು. ಗೇಮ್ ಮುಂದುವರೆದಂತೆ ಅದು ತುಂಬಾ ಆಸಕ್ತಿಕರವಾಗಿತ್ತು. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಎಂದು ಮಾಡಿದ ಕೆಲಸಗಳನ್ನು ಹಂಚಿಕೊಂಡರು. ಗೇಮ್ ಮುಗಿದ ನಂತರ ಎಲ್ಲರೂ ಡಿನ್ನರ್ ಮಾಡಿ ತಮ್ಮ ತಮ್ಮ ಮನೆಗೆ ಹೊರಟು ಹೋದರು. ಆದರೆ ಆಂಟಿ ಮಾತ್ರ ಸಾತ್ವಿಕ್ ಮನೆಯಲ್ಲಿಯೇ ಉಳಿದುಕೊಂಡು ನಾವಿಬ್ಬರೂ ಗೇಮ್ ಮುಂದುವರಿಸೋಣ ಅಂತ ಹೇಳಿದಳು. ಸಾತ್ವಿಕ್ ಸಮ್ಮತಿಸಿ, ನಾನು ಒಂದು ದಿನದಲ್ಲಿ 5 ಬಾರಿಗಿಂತ ಹೆಚ್ಚು ಯಾವುದೇ ಹುಡುಗಿಯೊಂದಿಗೆ ಪ್ರೇಮವನ್ನು ಹಂಚಿಕೊಂಡಿಲ್ಲ ಅಂತ ಹೇಳಿದ. ಇದನ್ನು ಕೇಳಿದ ಆಂಟಿ ಶಾಕ್ ಆಗಿ, ನನ್ನ ಗಂಡ ಆದರೂ ಒಂದು ಬಾರಿನೂ ನನ್ನೊಂದಿಗೆ ಪ್ರೇಮವನ್ನು ಹಂಚಿಕೊಂಡೇ ಇಲ್ಲ ಅಂತ ಅತ್ತುಬಿಟ್ಟಳು. ಇದನ್ನು ಕೇಳಿದ ಸಾತ್ವಿಕ್ ಆಂಟಿಯನ್ನು ತನ್ನ ಹತ್ತಿರಕ್ಕೆ ಕರೆದುಕೊಂಡು ಮುದ್ದಾಡಿದ. ಆಂಟಿಗೆ ಸಾತ್ವಿಕ್ನ ಅಂತ್ಯವಿಲ್ಲದ ಪ್ರೇಮವನ್ನು ನೋಡಬೇಕು ಅಂತ ಅನಿಸಿತು. ಇದೇ ವಿಷಯವನ್ನು ಅವಳಿಗೆ ಹೇಳಿ ಸಾತ್ವಿಕ್ ಆಂಟಿಗೆ ಇನ್ನು ಹತ್ತಿರವಾಗಿ ತನಗೆ ಬೇಕಾದ ರೀತಿಯಲ್ಲೆಲ್ಲ ಪ್ರೇಮವನ್ನು ಹಂಚಿಕೊಂಡು ಅವಳನ್ನು ಸಂತೋಷಪಡಿಸಿದ. ಈ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಆಸಕ್ತಿಕರ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.